ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ಸಂದೀಪ್ ಅಂತ. ನಮ್ಮ ಚಾನಲಲ್ಲಿ ಆರೋಗ್ಯದ ಬಗ್ಗೆ, ರೋಗದ ಲಕ್ಷಣಗಳ ಬಗ್ಗೆ, ಮನೆಮದ್ದುಗಳ ಬಗ್ಗೆ ಮತ್ತು ಮಾನವನ ಸರ್ವಾಂಗೀಣ ಬೆಳವಣಿಗೆಗಳ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ ಸ್ನೇಹಿತರೆ. ಈ ವಿಷಯಗಳಲ್ಲಿ ನಿಮ್ಗೆ ಏನಾದ್ರು ಆಸಕ್ತಿ ಇತ್ತು ಅಂತ ಹೇಳಿದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಒಂದು ಮಾಹಿತಿ ಬಹಳಷ್ಟು ಮುಖ್ಯವಾದದ್ದು ಸ್ನೇಹಿತರೆ. ಯಾಕೆ ಅಂತ ಹೇಳಿದರೆ, ನೀವು ಆರೋ ವಾಟರ್ನ ಒಂದು ವಿಡಿಯೋನ ನೀವು ನೋಡಿದ್ರಿ ಅಂತ ಹೇಳಿದರೆ ಒಂದು ಪ್ರಶ್ನೆ ಎಲ್ಲರ ಮನದಲ್ಲೂ ಬಂದೇ ಬರುತ್ತೆ ಸ್ನೇಹಿತರೆ. ಯಾಕೆ ಅಂತ ಹೇಳಿದರೆ, ಆರೋ ವಾಟರ್ನ ಬಿಟ್ಟರೆ ಬೇರೆ ಯಾವ ನೀರು ಕುಡಿಬೇಕು ಡಾಕ್ಟ್ರೇ ಅಂತ ಪ್ರಶ್ನೆಗಳನ್ನು ಹಾಕುವಂಥ ಸಾಧ್ಯತೆಗಳು ಇದೆ ಅಂತ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಯಾಕೆ ಅಂತ ಹೇಳಿದರೆ, ಶುದ್ಧವಾದ ನೀರು ಮತ್ತು ಆರೋಗ್ಯಕರ ನೀರು ನಮ್ಮ ಮನೆಯಲ್ಲಿ ನಾವು ಹೇಗೆ ತಯಾರಿಸ್ಕೊಳ್ಬಹುದು ಅಂತ. ಇದಕ್ಕೆ ಶುದ್ಧ ನೀರು ಅನ್ಬಹುದು, ಅಥವಾ ನಾವು ಇಂಗ್ಲೀಷ್ನಲ್ಲಿ ಹೇಳಬೇಕು ಅಂದರೆ ಸ್ಟ್ರಕ್ಚರ್ಡ್ ವಾಟರ್ ಅಂತಲೂ ನಾವು ಹೇಳ್ಬೋದು. ನಮ್ಮ ಹಿಂದಿನ ಕಾಲದಲ್ಲಿ ಬಾವಿಯ ನೀರು ಬಹಳಷ್ಟು ಶುದ್ಧವಿರ್ತಿತ್ತು, ಬಹಳಷ್ಟು ಒಳ್ಳೆಯದಿರ್ತಿತ್ತು, ಆರೋಗ್ಯಕರವಿರ್ತಿತ್ತು ಸ್ನೇಹಿತರೆ. ಆದರೆ ಈಗ ಬಾವಿಯ ನೀರು ಸಿಗದೇ ಇರೋದರಿಂದ ನಾವೇನು ಮಾಡ್ತಾಯಿದ್ದೀವಿ, ಆರೋ ವಾಟರ್ಗೆ ಮೊರೆ ಹೋಗ್ಬಿಟ್ಟಿದ್ದೀವಿ. ಸೊ ಹೀಗಾಗಿ ಈ ಆರೋ ವಾಟರ್ನ ನಾವೇನಾದ್ರು ಬಿಟ್ವಿ ಅಂತ ಹೇಳಿದರೆ, ಬೇರೆ ಯಾವ ನೀರು ನಮ್ಮ ಮನೆಯಲ್ಲಿ ಶುದ್ಧವಾದ ನೀರನ್ನು ನಾವು ಹೇಗೆ ಮಾಡ್ಕೊಳ್ಬಹುದು ಅನ್ನೋದು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸ್ನೇಹಿತರೆ, ಮೊದಲನೇದಾಗಿ ಯಾವುದೇ ಒಂದು ನೀರು ಎಲ್ಲಿಂದನೇ ನೀರಿರಲಿ ಅದು ಶುದ್ಧವಾಗಿರಲಿಲ್ಲ ಅಂತ ಹೇಳಿದರೆ, ಮೊದಲನೇದಾಗಿ ಒಂದು ಬಿಳಿಯ ಬಟ್ಟೆಯಿಂದ, ಬಿಳಿಯ ಕಾಟನ್ ಬಟ್ಟೆಯಿಂದ ಅದನ್ನು ಸಂಸ್ಕರಿಸಬೇಕಾಗುತ್ತೆ ಸ್ನೇಹಿತರೆ. ಆ ಬಿಳಿಯ ಬಟ್ಟೆಯಿಂದ ಸೋಸಿದ ಮೇಲೆ ಆ ನೀರನ್ನು ಸರಿಯಾಗಿ ಕಾಯಿಸಿ ಆರಿಸಿದ ಮೇಲೆ ಅದು ಒಂದು ಶುದ್ಧ ಸ್ಥಿತಿಗೆ ಬರುತ್ತೆ ಮತ್ತು ಅದರಲ್ಲಿ ಇರ್ತಕ್ಕಂಥ ಮಿನರಲ್ಸ್ಗಳು ಚೆನ್ನಾಗಿ ಪೋಷಿತವಾಗುತ್ತೆ ಸ್ನೇಹಿತರೆ. ಆಮೇಲೆ ಇದನ್ನು ಇನ್ನೂ ಒಂದಿಷ್ಟು ಹೈ ಗ್ರೇಡ್ ಮಾಡಬೇಕು, ಇನ್ನೂ ಒಂದಿಷ್ಟು ಉತ್ತಮವಾದ ಶುದ್ಧವಾದ ನೀರು ಮತ್ತು ಮಿನರಲ್ ವಾಟರ್ ಆಗಬೇಕು ಅಂತ ಹೇಳಿದರೆ, ಇದರಲ್ಲಿ ಒಂದು ಕೆಲಸನ ನೀವು ಮಾಡಬೇಕಾಗುತ್ತೆ ಸ್ನೇಹಿತರೆ. ಯಾವುದೇ ಒಂದು ತಾಮ್ರದ ವಸ್ತುವನ್ನು, ತಾಮ್ರದ ಪಟ್ಟಿಯನ್ನು ಅಥವಾ ತಾಮ್ರದ ಒಂದು ಚಮಚ, ತಾಮ್ರದ ಒಂದು ವಸ್ತುವನ್ನು ನೀರಿನಲ್ಲಿ ಹಾಕಿದ್ದೇ ಆಯಿತು ಅಂತ ಹೇಳಿದರೆ, ಈ ಒಂದು ವಾಟರ್ ಸ್ಟ್ರಕ್ಚರ್ಡ್ ವಾಟರ್ ಆಗುತ್ತೆ ಅಂತ ಹೇಳಿದರೆ, ಈ ಒಂದು ನೀರಿಗೆ ಬೇಕಾಗತಕ್ಕಂಥ ಖನಿಜಗಳು, ಬೇಕಾಗತಕ್ಕಂಥ ಪಾಸಿಟಿವ್ ನೆಗೆಟಿವ್ ಎನರ್ಜಿಗಳು ಈ ತಾಮ್ರದಿಂದ ನೀರಿನಲ್ಲಿ ಬರುತ್ತೆ ಅಂತ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಯಾಕೆ ಅಂತೇಳಿದರೆ, ಹಲವಾರು ಮಿನರಲ್ಸ್, ಹಲವಾರು ಖನಿಜಗಳು ನೀರಿನಲ್ಲಿ ಇದ್ದೇ ಇರುತ್ತೆ ಸ್ನೇಹಿತರೆ. ಆದರೆ ಅದಕ್ಕೆ ಒಂದಿಷ್ಟು ಚಾರ್ಜ್ ಬೇಕಾಗುತ್ತೆ. ಚಾರ್ಜ್ ಅಂತ ಹೇಳಿದರೆ ಒಂದಿಷ್ಟು ಶಕ್ತಿ ಬೇಕಾಗುತ್ತೆ. ಈ ಶಕ್ತಿಯನ್ನು ಕೊಡುವುದು ಈ ತಾಮ್ರದ ಒಂದು ತುಂಡು, ತಾಮ್ರದ ಒಂದು ಯಾವುದೇ ಒಂದು ಪದಾರ್ಥ. ತಾಮ್ರದ ಪದಾರ್ಥವನ್ನು ನಾವು ನೀರಿನಲ್ಲಿ ಎದ್ದು ಇಟ್ಟಿದ್ವೇ ಆಗಿತ್ತು ಅಂತ ಹೇಳಿದರೆ, ಈ ತಾಮ್ರದ ಪದಾರ್ಥ ಈ ನೀರನ್ನು ಪೂರ್ತಿಯಾಗಿ ಶುದ್ಧ ಮಾಡಿ ಪೂರ್ತಿಯಾಗಿ ಒಂದು ಶಕ್ತಿಯುತವಾದ ನೀರನ್ನು ಮಾಡುತ್ತೆ ಮತ್ತು ಆರೋಗ್ಯಯುತವಾದ ನೀರನ್ನು ಮಾಡುತ್ತೆ ಅಂತ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಇದಿಷ್ಟು ಮಾಹಿತಿ, ನೀರನ್ನು, ಶುದ್ಧವಾದ ನೀರನ್ನು ಹೇಗೆ ಮಾಡಬೇಕು, ಶುದ್ಧವಾದ ನೀರನ್ನು ನಾವು ನಮ್ಮ ಮನೆಯಲ್ಲಿ ಹೇಗೆ ಮಾಡಬೇಕು ಅಂತ. ಈ ಮಾಹಿತಿ ನಿಮ್ಗೆ ಏನಾದ್ರು ಲೈಕ್ ಆಯಿತು ಅಂತ ಹೇಳಿದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಎರಡು ಮಾತುಗಳನ್ನ ಮುಗಿಸ್ತೀನಿ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.